ಈಗ 2024 ಲೋಕಸಭೆ ಎಲೆಕ್ಷನ್ ಬಂದಾಗ ಯಾವ ಪಕ್ಷಕ್ಕೆ ತಾವು ಓಟ್ ಹಾಕ್ಬೇಕಂತ ಅನ್ಕೊಂಡ್ರಿ? ಬಿಜೆಪಿ ಅವ್ರು ಮಾತಾಡಿದ್ರು, ಮೋದಿ ಅವರು ಗಮನ ತಗೋಬೇಕು. ಇದನ್ನ ನದಿ ಜೋಡಣೆ ಮಾಡುವಂತ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ದೇಶ ಬದುಕಕ್ಕೆ ಸಾಧ್ಯ ಅದ. ಹಿಂಗೆ ಮುಂದೆ ಹೋಯ್ತಪ್ಪ ಅಂದ್ರೆ ಜಲಾಶಯ ಒಳಕ್ ಹೋಗ್ಯದ, ರೈತರು ಬದುಕೋದು ಕಷ್ಟ ಆಗ್ತದ. ರೈತ ಬೆಳೆದಾಗೆ ಎಲ್ಲರೂ ಅಭಿವೃದ್ಧಿ ಆಗೋದು, ರೈತ ಬೆಳೆದಾರೆ ಯಾರು ಅಭಿವೃದ್ಧಿ ಆಗಲ್ಲ. ರೈತರ ಪರವಾಗಿ ಯೋಜನೆಗಳು ತರ್ಬೇಕಂತ ಹೇಳ್ತಾ ಇದ್ದಾರೆ. ಇಷ್ಟೇ ರೈತರ ಪರವಾಗಿ ಮಾತಾಡೋದು. ರೈತರು ನೀರಿದ್ದಾಗೆ ಬೆಳೆದ ಏನ್ರಿ ಬೆಳೆ ತಂದು ಕೊಡಾಕಲ್ಲ. ಅದು ರೇಟ್ ಮರಳು ಮಾರಾಟ ನಮ್ಮ ಕೈಯಿಂದ ಅಲ್ಲ, ಬೆಲೆ ಸಿಗ್ತದೆ ಸಿಗಲ್ಲ ಆ ಮಾತು ಬೇರೆ. ನದಿ ಜೋಡಣೆ ಮಾಡಿದ್ರೆ ಮಾತ್ರ ನಮ್ಮ ದೇಶ ಯಾವಾಗಲೂ ಬಂಗಾರಿಗೆ ಆಯ್ತದ. ಇವ್ರು ಮಾಡಲಿಲ್ಲ ಅಂದ್ರ ಅವ್ನು ನಮಗ್ ಕರ್ಮ ಅನ್ನೋದು ಏನು ಮಾಡಕ್ಕಾಗಲ್ಲ. ಎರಡ್ ಸಾವಿರದ 24 ಲೋಕಸಭೆ ಎಲೆಕ್ಷನ್ ತಾವು ಯಾವ ಪಕ್ಷಕ್ಕೆ ಮತ ಚಲಾಯಿಸಬೇಕಂತಿದ್ದೀರಿ? ಕಾಂಗ್ರೆಸ್ ಪಕ್ಷಕ್ಕೆ ತಾವು ಯಾಕೆ ಮತ ಚಲಾಯಿಸಬೇಕಂತಿದ್ದೀರಿ? ಅವರು ನುಡಿದಂತೆ ನಡ್ತಾರ್ರಿ, ಮತ್ತ ಮುಂದೇನು ಯೂಸ್ ಆಗುವಂತದ್ದೇ ಮಾಡ್ತಾರ್ರಿ ಜನರಿಗೆ, ಅದಕ್ಕೆ ಕಾಂಗ್ರೆಸ್. ಯಾವ ತರ ಯೋಜನೆಗಳು ತಾವು ತೃಪ್ತಿ ಇದು ರೀ ಗೃಹಲಕ್ಷ್ಮಿ ಅಂತ ಎಲ್ಲರಿಗೂ ಯೂಸ್ ಆಗೈತ್ರಿ. ಮತ್ತ ಸ್ಟೂಡೆಂಟ್ಗಳಿಗೂ ಕೊಟ್ಟಾರ್ರಿ ಮನ್ಯಾಗ ಎಲ್ಲಾ ಯೋಜನೆನೂ ಇದು ಯೂಸ್ ಆಗ್ಯಾವ. ಅದರಿಂದ ತಾವು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕಂತ ಅನ್ಕೊಂಡ್ರಿ? ನಾವು ಬಿಜೆಪಿ ಆಗ್ತೀವಿ. ಬಿಜೆಪಿಗೆ ಯಾಕೆ ಓಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ? ಬಿಜೆಪಿ ಯಾಕೆ ಓಟ್ ಮಾಡ್ಬೇಕಂತ ಮಾಡಿದ್ರೆ ಅವ ನೇತ ಅದಾನ, ಜರ ಅಭಿಮಾನಿ ಮನುಷ್ಯ ಅದಾನ, ಬೇಕಾದ ಮನುಷ್ಯ ಅದಾನ, ಅದಕ್ಕಾಗಿ ಮಾಡ್ಬೇಕಾಗ್ಯಾವ ಮೋದಿ ಅವರು. ಮೋದಿ ಅವರು ತಂದಂತ ಯೋಜನೆಗಳು ತಾವು ಸಂತೃಪ್ತಿ ಆಯ್ತದ? ಹಾ ಅದ್ರಾಗ ಏನ ಈಗ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಹಲವಾರು ಯೋಜನೆ ತಂದಾರ. ಅವ್ರ ಸುದ್ದಿನ ಹೇಳ್ಬಾರ್ದು. ನಮ್ ಸರ್ಕಾರಿ ಹದಿಗೆಡಿಸಿ ಬಿಟ್ಟಾನ ಒಟ್ಟು ಎಲ್ಲಾನು. ನಮ್ ಏನ್ರ ನಮ್ ಕೈ ಸಿಗ್ಲಾರ್ದಂಗ ಆದಾಗ ಅವ್ನು ತಗೊಂಡ್ ನಿಂತು ಯೋಜನೆಗಳು ಜಾರಿ ಬಸ್ ಫ್ರೀ ಮಾಡ್ಯಾರ. ಮಾವ ಏನೇ ಫ್ರೀ ಮಾಡಿ ಒಟ್ಟು ಸಂಸಾರಿ ಹದಿಗೆಡಿಸಿ ಬಿಟ್ಟಾನ. ಒಬ್ಬೊಬ್ರು ಹೆಂಡ್ರ ಪತ್ತೆ ಎಲ್ಲಾರ್ದಾಗ ಹೋಗ್ಯಾರ. ಆದ್ರೆ ಇದು ಸಿದ್ದರಾಮಯ್ಯ ಅವರು ಇದು ನಮಗ್ ಸರಿ ಇಲ್ಲ. ಉಳ್ಕಾದಿನದು ಏನ ಅನ್ನ ಭಾಗ್ಯ, ಗೋಧಿ, ಅಕ್ಕಿ ಪಕ್ಕಿ ಸರ್ವಸಾಮಾನ್ಯ ಅದಾವ, ಇದಕ್ಕೆ ಒಪ್ಕೋತೀವಿ. ಇದು ಏನ್ ಬಸ್ ಫ್ರೀ ಮಾಡಿ ಮಾಡ್ಯಾನ ಎಲ್ಲಾ ಸಂಸಾರ ಹದಿಗೆಟ್ಟು ಹೋಗ್ಬಿಟ್ಟದ. ಅದರಿಂದ ಆ ಯೋಜನೆ ಬಗ್ಗೆ ತಮಗ ಅದು ಏನ್ ನಮಗ್ ಬೇಕಾಗಿಲ್ಲ. ನಿಮ್ಮ ಹೆಸರು? ಲಕ್ಷ್ಮಣ ಅಸ್ಕಿ. ಈ ಸದ 2024 ಲೋಕಸಭೆ ಎಲೆಕ್ಷನ್ ಬಂದೈತಿ, ಅದಕ್ಕೆ ತಾವು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕಂತೀರಿ? ನಾವು ಬಿಜೆಪಿ ಹಾಕ್ತೀವಿ. ಬಿಜೆಪಿ. ಅದೇ ಬಿಜೆಪಿ ಯಾಕೆ ಹಾಕ್ಬೇಕಂತ ಇದ್ದೀರಿ? ಮತ್ತೆ ಅವ ಶಿವರಾಮಯ್ಯ ಓಸಿ ಹೆಂಗಸರು ಇರ್ತನಕೋಕು ಮರ ರೊಟ್ಟಿ ಕೊಟ್ಟಾರ. ಅಂದ್ರೆ ಬರೀ ಹೆಣ್ಮಕ್ಳಿಗೆ ಯೋಜನೆಗಳು ತಂದಿರೋದು ತಾವು ಇನ್ನೊಂದೇನದ ಮತ್ತೆ ಪುರುಷ ಮತದಾರ ಒಟ್ಟ ಬಿಜೆಪಿ ಮಾಡ್ಬೇಕಂತ. ಈ ಸಿದ್ದರಾಮಯ್ಯ ತಂದಂತ ಯೋಜನೆಗಳು ತಮ್ಗೆ ಇಷ್ಟ ಇಲ್ಲ? ಏನ್ ತಂದಾನ? ಅದೇ ಈಗ ಫ್ರೀ ಬಸ್ ಫ್ರೀ ಮಾಡ್ಯಾರ. ಅದೇ ಮತ್ತೆ ಹೆಂಗಸರು ಫ್ರೀ ಮಾಡ್ಯಾರ, ನಾವು ಕೂಗಿರಿ ಮತ್ತೆ ಮತ್ತೆ ಬೇರೆ ಮೊದಲೇ ಮಾತು ಕೇಳ್ತೀನಿ. ಇಲ್ಲ ಕೂಲಿ ಕೇಳ್ತಾರೆ, ಸತ್ಯನ ಪರ್ಸನ್ ಆಡೋದು. ಈಗ ತಾವು ಹೆಣ್ಮಕ್ಳು ಏನಂತೀರಿ, ಎಲ್ ಬೇಕಲ್ಲ ಓಡಾಡ್ತಾರ. ಮೊದಲೇ ಓಡಾಡ್ತಿದ್ರು, ಈಗೇನು ಈ ಫ್ರೀ ಮಾಡಿದ ಯೋಜನೆ ಯಾಕೆ ರೈತರಿಗೆ ಸಾಲ ಮನ್ನಾ ಮಾಡ್ಬೇಕು, ಸಾಲಿ ಕೊಟ್ಟು ಹೊಡ್ತಿದ್ರು. ನಾವು ಅಂದ್ರೆ ನಾನು ಕುರುಗ್ಲೇನೆ ನಿಮ್ಗೆ. ತಾವು ಯಾವ ಕಮ್ಯುನಿಟಿ, ಯಾವ ಸಮಾಜದವರು? ನಾವು ಗುರುಗ್ರಿ. ಸಿದ್ದರಾಮಯ್ಯನವ್ರ ಯೋಜನೆಗಳು ಏನದ ರೈತರ ಅನುಕೂಲ ಆಗಂತ ಯೋಜನೆಗಳು ತರಬೇಕಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ರೈತರಿಗೆ ಯಾವ ತರ ಯೋಜನೆಗಳು ಬೇಕಾಗಿರ್ತದೆ? ಮತ್ತೆ ರೈತರ ಸಾಲಿ ಕಟ್ಟಿಸ್ಬೇಕು, ರೈತರ ಸಾಲ ಸೂಟ್ ಮಾಡ್ಬೇಕು. ಆಮೇಲೆ ಹೆಂಗಸರಿ ಪಗಾರ ಕೊಡ್ತೀವಿ, ಹೆಂಗಸರಿ ತಿರ್ಗಾಡ ಕಟ್ಟಿ ಹೂ ಕೊಡೋರು ಮರ. ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಯಾಕೆ ಅವ್ರು ಮಾಡಿದ ಗ್ಯಾರಂಟಿಗಳೇ ಬೇಡ, ಇವ್ರು ಮಾಡ್ತಾ ಇರೋದಲ್ಲೇ ಹೆಣ್ಮಕ್ಳು ಬಸ್ ಫ್ರೀ ಮಾಡಿದ್ರು. ಅದರಿಂದ ಆಗೋ ಅನಾಹುತಗಳು ಏನಾಗ್ಯಾವ ಅಂತ ಕೆಲವರು ಬಸ್ ಹೌದೌದು. ಅಲ್ಲಿಂದ ಅದನ್ನು ಮಾಡೋದು ಬದಲಾಗಿ ಒಂದು ಸ್ಕ್ಯಾನರ್ ಬರ್ತೇವೆ ಯೂಸ್ ಮಾಡ್ಬೋದಾಗಿತ್ತಲ್ಲ. ಅಲ್ಲಿಂದ ರೈತರಿಗೆ ಅಂದರೆ ಒಂದು 5 ಕೆಜಿ ಅಂತೇಳಿ ಫ್ರೀ ಬಿಡ್ಬೋದಾಗಿತ್ತಲ್ಲ. ಅದೆಲ್ಲ ಬಿಡೋಲ್ಲ, ವೇಸ್ಟೇಜ್ ಎಲ್ಲ ಇದು. ಇದರಿಂದ ಕಾರಣ ಏನು? ಮತ್ತು ಕೆಲವೊಂದು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಕುಟುಂಬಗಳಿಂದ ಹಾಳಾಗ್ತಾ ಇದ್ದಾವೆ. ಅವು ಹಾಳಾಗೋದನ್ನ ಗ್ಯಾರಂಟಿ ಬಿಟ್ಟು ಒಳ್ಳೆ ಮಾಡಿದ್ರೆ ಎಲ್ಲರೂ ಮಾಡ್ತಾರೆ. ಈ ಸ್ತ್ರೀ ಶಕ್ತಿ ಯೋಜನೆ ಬಿಜೆಪಿಗೆ ಯಾಕೆ ಆಗ್ತದೆ? ಮೋದಿ ಅವರು ಬಂದ್ಮೇಲೆ ಡೆವಲಪ್ಮೆಂಟ್ ಮಾಡಿ. ಎಲೆಕ್ಷನ್ ಬಂದಿದ್ದೀರಿ 2024 ಲೋಕಸಭೆ ಎಲೆಕ್ಷನ್, ಯಾವ ಪಕ್ಷಕ್ಕೆ ತಾವು ಓಟ್ ಹಾಕಬೇಕು? ನಾವು ಕಾಂಗ್ರೆಸ್ ಪಕ್ಷ. ಯಾಕ್ರಿ? ಅದು ಬಡವರಿಗೆ ಈಗ ಪ್ರಥಮವಾಗಿ ಬಡವರಿಗೆ ಯಾವ್ದಾದ್ರು ಒಂದು ಯೋಜನೆ ಸಿಕ್ಕಿದೆ, ಅದು ಕಾಂಗ್ರೆಸ್ ಪಕ್ಷ ಇದೆ. ಅದರಿಂದ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಹೌದೌದು. ಎಲ್ಲಾ ಇದು ಗ್ಯಾರಂಟಿಗಳನ್ನು ಬಡವರಿಗಾಗಿ ಬಂದವು. ಬಿಜೆಪಿ ಇವಾಗದಿಂದ 10 ವರ್ಷದಿಂದ ಹಾಕೊಂಡ್ ಬಂದಿದೆ. ಏನ್ ಬಡವರಿಗಾಗಿ ಯಾವ ಯೋಜನೆ ಬಂದ್ರೆ ಬಡವರಿಗೆ ಯಾವ್ದು ಯೋಜನೆ ಬಿಜೆಪಿಯಿಂದ ತಲುಪಿಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಬಂದಂತ ಯೋಜನೆಗಳು ತಮಗೆ ಅನುಕೂಲ ಅನುಕೂಲ ಆಗಿದೆ ಎಲ್ಲಾ ಬಡವರಿಗೆ. ಈ ಭೂಮಿ ಮೇಲೆ ಬಡವರಿಗೆ
ಯಾವ್ದೋ ಒಂದು ಪಕ್ಷದಿಂದ ಅನುಕೂಲ ಆಗ್ಯದಂದ್ರೆ ಅದು ಕಾಂಗ್ರೆಸ್ ಪಕ್ಷ ಐತಿ. ಯಾವ ಮೇಡಮ್ ಹಿಂದಿಗೆ ಈ ಸದ 2024 ಲೋಕಸಭೆ ಎಲೆಕ್ಷನ್ ಮೇಲೆ ತಾವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ ಸರ್? ಬಿಜೆಪಿಗೆ ಯಾಕೆ ತಾವು ಓಟ್ ಹಾಕ್ತೀರಿ ಅಂತ? ಫಸ್ಟ್ ಹೌದ್ರೆ ತಾವು ಮೋದಿ ನೋಡಿ ಮೊದಲಿಂದಲೂ ಬಿಜೆಪಿ ಮಾಡ್ತಾರೆ.